ಯಾಕೆ ಅಂದರೆ ಪೇಟ್ರಿಯಾಟಿಸಮ್ ಅಂದರೆ ಇನ್ನೇನು ಅಂದ್ಕೊಂಡಿದ್ದೀನಿ, ನಮ್ಮ ದೇಶ ಅಂದರೆ ಮೊದಲು ನಾವು ಎಷ್ಟೇ ಇರಾದರೂ ಕೂಡ ಎಷ್ಟೇ ವಿಭಿನ್ನ ಶೈಲಿಯತೆ ವಿಭಿನ್ನ ಜಾತಿ ವೇಷಭೂಷಣಗಳಿದ್ರೂ ಕೂಡ ದೇಶದಲ್ಲಿ ಏಕತೆ ಒಂದನೇ ಅಲ್ವಾ. ನಾವೆಲ್ಲರೂ ಭಾರತೀಯರು. ಅದು ಇದಕ್ಕಿಂತ ಮುಂದೆ ಬಂದರೆ ಕರ್ನಾಟಕ ನಮ್ಮ ರಾಜ್ಯ ಅಂತ ಬಂದಾಗ ಮೊದಲು ನಾವು ಕನ್ನಡಿಗರು, ಆಮೇಲೆ ಭಾರತೀಯರು, ಆಮೇಲೆ ನಾವೆಲ್ಲರೂ ಒಂದೇ. ಯಾವುದೇ ಎಷ್ಟೇ ಭಾಷೆ ಇದ್ರೂ ಕೂಡ ಮೊದಲು ನಾವು ಆದ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಕನ್ನಡ. ದೇಶ ಅಂತ ಬಂದಾಗ ನಾವೆಲ್ಲರೂ ಭಾರತೀಯರು, ಇದನ್ನು ತಿಳ್ಕೊಂಡಿರ್ಬೇಕು. ಆಮೇಲೆ ಎಷ್ಟೋ ಜನ ಸ್ವಾತಂತ್ರ್ಯಕ್ಕಾಗಿ ಸಾವಿರಾರು ವರ್ಷಗಳು ನೂರಾರು ವರ್ಷಗಳ ಕಾಲ ನಮ್ಮ ಬ್ರಿಟಿಷರು ನಮ್ಮ ದೇಶವನ್ನು ಆಳಿ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದು ಇವತ್ತು ದೋಚ್ಕೊಂಡೋಗಿ ಅವರ ದೇಶವನ್ನು ಕಟ್ಕೊಂಡ್ರು. ಆದರೂ ಕೂಡ ನಮ್ಮ ಭಾರತವನ್ನು ಎಲ್ಲೂ ಕೂಡ ಅವರು ಮಣಿಸ್ಲಿಕ್ಕಾಗಲಿಲ್ಲ. ನಮ್ಮ ಭಾರತ ಕೂಡ ಅವರಷ್ಟೇ ಅವ್ರಿಗಿಂತ ಸದೃಢವಾಗಿ ಬೆಳೆದಿದೆ. ಇವತ್ತು ಅವ್ರಿಗಿಂತ ಹೆಚ್ಚು ಆರ್ಥಿಕವಾಗಿ ಇವತ್ತು ತುಂಬ ಪ್ರಪಂಚದಲ್ಲಿ ಅತ್ಯಂತ ಸಂಪತ್ಭರಿತವಾಗಿ ಮುನ್ನುಗ್ತಾ ಇರ್ತಕ್ಕಂಥ ದೇಶ, ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ದೇಶದ ಪಟ್ಟಿಯಲ್ಲಿ ಹೆಚ್ಚಾಗಿರ್ತಕ್ಕಂಥ ಮುಂಚೂಣಿಯಲ್ಲಿರ್ತಕ್ಕಂಥ ದೇಶ ಅಂದರೆ ಭಾರತನೇ. ಸೊ ಅದಕ್ಕೆ ಹೆಮ್ಮೆ ಪಡಬೇಕು ನಾವು. ಪ್ರತಿಯೊಬ್ಬ ಭಾರತೀಯರು ಕೂಡ ನಮ್ಮ ದೇಶ, ನಾಡು, ದೇಶದ ಕಾನೂನು, ಪರಿಸರ ಮತ್ತು ಇದಕ್ಕೆಲ್ಲದಕ್ಕೂ ಕಾಪಾಡಲಿಕ್ಕೆ ನಾವು ಬದ್ಧವಾಗಿರಬೇಕು. ಮತ್ತು ರಾಷ್ಟ್ರೀಯತೆ ಬಗ್ಗೆ ನಮಗೆಲ್ಲರೂ ಗೊತ್ತಿರಬೇಕು. ಎಷ್ಟು ಕಷ್ಟಪಟ್ಟು ನಾವು ಸ್ವಾತಂತ್ರ್ಯವನ್ನು ತಗೊಂಡಿದ್ದೀವಿ, ಎಷ್ಟು ಜನ ಅದಕ್ಕೆ ಪ್ರಾಣ ಬಲಿದಾನಗಳನ್ನು ಕೊಟ್ಟಿದ್ದಾರೆ, ಅದೆಲ್ಲ ಗೊತ್ತಿರಬೇಕು ನಮಗೆ. ಆವಾಗಲೇ ನಾವು ನಿಜವಾದ ಭಾರತೀಯರು. ಹೋದಪ್ಪ ಎಷ್ಟು